ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಚಾಕ್ಲೇಟ್ ಚಂದು ನ್ಯೂ ಬ್ಲಾಗ್. ಸೊ ಈ ಬ್ಲಾಗ್ ಅಲ್ಲಿ ಏನಪ್ಪ ವಿಷಯ ಅಂದ್ರೆ, ಇವತ್ತು ನಮ್ಮ ಅಮ್ಮಂಗೆ ಸಲೂನ್ ಕರ್ಕೊಂಡೋಗಿ ಸ್ವಲ್ಪ ಏನೇನೋ ಮಾಡ್ಸೋಣ ಅನ್ಕೊಂಡಿದ್ದೀನಿ. ಸಲೂನಲ್ಲಿ ಏನೇನ್ ಮಾಡ್ಸೋದು ನನಗೂ ಗೊತ್ತಿಲ್ಲ, ಯಾಕಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇಲ್ಲ. ಅದಕ್ಕೆ ಪೂಜನ್ ಕರೆದೆ, ಬಾ ಹೋಗೋಣ ಅಂತ. ಪೂಜನ್ ಗೊತ್ತು ನಾವು ಸಲೂನ್ಗೆ ಹೋಯ್ತಾ ಇದೀವಿ ಅಂತ, ನಮ್ಮ ಅಮ್ಮಂಗೆ ಗೊತ್ತಿಲ್ಲ. ನಮ್ಮ ಅಮ್ಮಂಗೆ ಹೇಳೇ ಇಲ್ಲ ನಾನು ಇನ್ನ ಎಲ್ಗೆ ಹೋಯ್ತಾ ಇದೀವಿ ಅಂತ. ಸುಮ್ಮನೆ ರೆಡಿ ಆಗ್ರಿ ಬರ್ತೀನಿ, ಎಲ್ಲ ಈಚೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕೆ ಪೂಜಾರ್ ಮನೆ ಹತ್ರ ಬಂದಿದ್ದೀವಿ. ಸೊ ಪೂಜೆಗೋಸ್ಕರ ವೆಯ್ಟಿಂಗು. ಪೂಜೆ ಬಂದಮೇಲೆ ಹೇಳ್ತೀವಿ ಏನು ಎತ್ತ ಅಂತ. ಅಂದರೆ ಅಷ್ಟು ಐಡಿಯಾ ಇಲ್ಲ ಸಲೂನ್ ಬಗ್ಗೆ ಎಲ್ಲ, ನನಗೆ ಅಷ್ಟು ಐಡಿಯಾ. ನಮ್ದೇನಿದ್ರು ಹೋಗಿ ಕಟಿಂಗ್ ಮಾಡಿಸೋದು, ಸ್ನಾನ ಮಾಡೋದು, ಬಂದು ರೆಡಿ ಆಗೋದು. ಹುಡುಗಿರ್ದೇನೇನೋ ಇರುತ್ತಲ್ಲ ಲೇಡೀಸ್ದು. ಸೊ ಬರೀ ಹೆಂಗಿರುತ್ತೆ ಏನಿರುತ್ತೆ ತೋರಿಸ್ತೀನಿ ಬ್ಲಾಗ್ ಪೂರ್ತಿ. ಲವ್ ಯು ಆಲ್. ರೋಡಲ್ಲಿ ಮೇಡಮ್ ರೋಡ್ ಕ್ರಾಸ್ ಮಾಡಿಕೊಂಡು ಏನೂ ಗೊತ್ತೇ ಇಲ್ದಿರ ಪಾಪ ಬರೋಂಗೆ ಬರೋದು ನೋಡಿದ್ರೆ, ಇಡೀ ಎಲ್ಲ ಗೊತ್ತು ಹಂಗೂ ಏನು ಗೊತ್ತಿಲ್ದಿರೋ ಥರ ನಡ್ಕೊಂಬರೋದು ಅಲ್ವಾ. ಸೊ ಗಾಯ್ಸ್, ಇವಾಗ ಹೋಯ್ತಾ ಇದೀವಿ. ಏನಾದ್ರು ಪ್ಲಾನ್ ಇದೆ ಯಾವ ಥರ ಏನು ಮಾಡಿಸೋದು ಅಂತ. ನೀವೇನು ಮಾಡಿಸ್ತೀರಾ? ನಮ್ಮ ಅಮ್ಮಂಗೆ ಏನು ಗೊತ್ತಾ, ನಮ್ಮ ಅಮ್ಮಂಗೆ ಹೇಳೇ ಇಲ್ಲ ನಾನು ಇನ್ನ ಏನು ಮಾಡಿಸ್ತೀವಿ, ಎಲ್ಲಿ ಹೋಯ್ತಾ ಇದೀವಿ ಅಂತಾನು ಹೇಳಿಲ್ಲ. ಯಾಕಂದ್ರೆ ಏನ್ ಅಂದ್ರೆ ಪ್ಲಾನು ಹಿಂಗೆ ಹೋಯ್ತಾ ಶೂಟ್ಗೆ ಹೋಯ್ತಾ ಇದೀವಿ ಅಂತ ಹೇಳೋಣ. ನೀನೇನಂತ ಹೇಳ್ಚಾ, ಏರ್ ಸೆಟ್ ಮಾಡ್ಸೋಣ, ನಂದು ಏರ್ ಎಲ್ಲ ಒಂಥರ ಆಗೈತೆ ಅಂತ ಕರ್ಕೊಂಡು ಹೋಗೋಣ ನಮ್ಮ ಅಮ್ಮಂಗೆ. ನಿನ್ ಯಾಕೆ ಬೈಕು ಅಂತಾರೆ? ಅಲ್ಲಿಗೆ ಹೋಯ್ತಾ ಇರೋದು ಅಂದ್ರೆ ಸರ್ಪ್ರೈಸ್ ಅವ್ರಿಗೆ. ನಿನಗೆ ಏರ್ ಅಂತ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಅಮ್ಮಂಗೆ ಸ್ಟಾರ್ಟ್ ಮಾಡ್ಸೋಣ. ಅವ್ರು ಫುಲ್ಲು ಶಾಕ್ ಆಗೋಯ್ತಾರೆ. ಓಕೆನಾ, ಈ ತರ ಮಾಡೋಣ ಪ್ಲಾನು ಅಂತ ನಂದಿರೋದು. ನಿಂದು ಏನ್ ಪ್ಲಾನ್ ಏನಾದ್ರು ಇಜ್ಜಾ ಬೇರೆ? ಇಲ್ಲ ಇಲ್ಲ ಪರವಾಗಿಲ್ಲ, ಏನಾದ್ರು ಪ್ಲಾನ್ ಇದ್ರೆ ಹೇಳು. ಆ ತಲೆ ದರ್ಶಿಕಾ ಮನೆ ತಲೆಯಲ್ಲಿ ಏನು ಹುಟ್ಟುತ್ತೆ? ಏನು ಇಲ್ಲ ಆ ತಲೆಯಲ್ಲಿ. ಬರೀ ಹೋಗೋಣ ಗೈಸ್. ಇವಾಗ ನಮ್ಮ ಅಮ್ಮ ಬರ್ತವ್ರೆ, ಆಲ್ರೆಡಿ ನಡ್ಕೊಂಡ್ ಬರ್ತವ್ರೆ. ಬ್ಲ್ಯಾಕು ವೈಟ್ ಅಂಡ್ ಬ್ಲ್ಯಾಕು ವೈಟು ಗ್ರೀನು. ನಮ್ಮಮ್ಮ ಪಿಂಕು. ಮತ್ತೆ ಹೋಗೋಣ. ನಮ್ಮ ಅಮ್ಮಂಗಲ್ವಾ ಅದು ಹೂವ. ಬರೀ ಹೋಗೋಣ. ಅಲ್ಲಿ ಹಂಗೆ ಗ್ಲಾಸ್ ಡೌನ್ ಮಾಡು. ಚಂದು ಯಾವ್ದೋ ಹುಡ್ಗಿಗೆ ತಗೊಂಡಿರೋದು ಆಂಟಿ. ಯಾಕೆ ಲವ್ ಮಾಡ್ತಾವನೆ ಅವಳನ್ನ? ಗ್ಲಾಸ್ ಡೌನ್ ಮಾಡಿ ನಮ್ಮ ಅಮ್ಮಂಗೆ. ಬಾಯ್. ಊಟ ನಾವು ಬರೋದು ಲೇಟು, ತಗೊಂಬರ್ತೀನಿ ಬಿಡು, ಫೋನ್ ಮಾಡ್ತೀನಿ. ಬಾಮಾ. ಇವಾಗ ಹೋಯ್ತಾ ಇದೀವಿ ಶೂಟ್ಗೆ. ಏನಪ್ಪ ಎಲ್ಲ ಸ್ಮೈಲ್ ಮಾಡ್ತಾ ಇದ್ದೀರಾ? ಎಲ್ಲ ಅಲ್ಲಿಂದ ಫುಲ್ ಜೋಶಲ್ಲಿ ಬಂದ, ಎಲ್ಲ ನಿಶಬ್ದ ಆಗೋದ್ರಿ ಇಲ್ಲಿ. ಸೊ ಬರ್ರಿ ಹೋಗಲ್ಲ. ನಾವು ಟ್ರಿಪ್ ಹೋಯ್ತಾ ಇದ್ವಿ ಅಂತ ಅವ್ಳು ಮಾತಾಡ್ಸಿಲ್ಲ ನಮ್ನ. ಟ್ರಿಪ್ ಹೋಯ್ತಾ ಇದ್ವಿ ಅಂತಲ್ಲ, ಟ್ರಿಪ್ ಹೋಗಕ್ ಹಿಂದಿನ ದಿವಸದಿಂದಾನೇ ಮೇಡಮ್ ಫುಲ್ ಟ್ರಿಪ್ ಅಲ್ಲಿ ಇದ್ರು. ನಾನೆಲ್ಲೂ ಹೋಗಿರಲಿಲ್ಲ, ಬ್ಯಾಂಗ್ಳೂರಲ್ಲೇ ಇದ್ದೆ. ಏನಮ್ಮ ಮಾತಾಡಿಸ್ತಾ ಇರಲಿಲ್ಲ, ಬೆಂಗಳೂರಲ್ಲೇ ಟ್ರಿಪ್ ಹೊಡಿತಾ ಇದ್ರು. ಸರಿ, ಇವಾಗ ಎಲ್ಲಿರೋದು ಶೂಟ್? ಅದೇ ಇದ್ರ ಹತ್ರ ಕೆಂಗೇರಿ. ಯಜ್ಞಳ್ಳಿ ಮೇಲೆ ಹೋಗ್ತೀವಿ ಇವಾಗ. ಯಜ್ಞಳ್ಳಿಗೆ ಹೋದ್ಮೇಲೆ ಹೋಗೋಣ. ಹಂಗೆ ಹೇರ್ ಸೆಟ್ ಮಾಡಿಸ್ಕೊಂಡು ಹೋಗೋಣ. ಏರ್ ಸೆಟ್? ಓ, ನಿನ್ಗೆ ಏರ್ ಸೆಟ್ ಮಾಡಿಸ್ಬೇಕಾ? ಯಾಕೆ ಕೂದಲೆಲ್ಲ ಅಷ್ಟೊಂದು ಮೆಸ್ಸಿ ಆಗಿದ್ದ? ಏರ್ ಸೆಟ್ ಮಾಡಿಸ್ಕೊಂಡು ಆಮೇಲೆ ಇದಕ್ ಮುಂದೆ ಹೋಗೋಣ ಅಂತಾರ? ಅವಾಗೆ ಚೆನ್ನಾಗಿ ಕಾಣೋದು. ಏರ್ ಸೆಟ್ ಮಾಡಿಸ್ಕೊಂಡೋಣ, ಲೇಟ್ ಆಗ್ಬಿಡುತ್ತ ಅಂತ ಎಲ್ಲ ಗೊತ್ತು, ಸುಮ್ನೆ ಶೋ. ಇದು ಏರ್ ಸೆಟ್ ಅಂದ್ರೆ ಇಲ್ಲಿದೆ ಮುಂದೆ ಒಂದು ಯಜ್ಞಳ್ಳಿ ಕ್ರಾಸ್ ಅಲ್ಲಿ ಸ್ಪಿನ್ ಅಂತ, ಅಲ್ಲೇ ಹೋಗೋಣ. ನಿಲ್ಲಿಸ್ಬಿಟ್ಟು ಏರ್ ಸೆಟ್ ಮಾಡಿಸ್ಕೊಂಡು ಹೋಗೋಣ. ನಂದಲ್ಲ ಲೇಟ್, ಅವಳ್ದು ಯಾವಾಗ ನೋಡಿದ್ರೆ ಏರ್ ಸೆಟ್ ಮಾಡಿಸ್ಬೇಕು, ಮೇಕಪ್ ಮಾಡಿಸ್ಬೇಕು. ಅಲ್ಲೇ ಬಿಟ್ಟು ಹೋಗೋದು. ಲೇಟ್ ಎಲ್ಲ ಏನಾಗಲ್ಲ. ನನ್ನ ನೋಡಿದ್ರೆ ನಿಮ್ಗೆ ಆತರ ಅದು ಅನಿಸ್ತದ. ಬರ್ರಿ ಅಮ್ಮ, ಇಲ್ಲೇ ಹೇಳಿ, ಅವ್ನ್ ಕಾರ್ ನೀಟಾಗಿ ಹಾಕ್ಲಿ. ಸ್ನಾನ ಎಲ್ಲ ದುಡ್ಡಿರೋರು ಮಾಡದಮ್ಮ, ನಮ್ಮಂತವ್ರಲ್ಲ. ಕರೆಕ್ಟ್ ತಾನೆ? ಬರೀ ಹೋಗೋಣ. ಬರ್ತಾರೆ. ಒಂದ್ ಏರ್ ಸೆಟ್ ಮಾಡ್ಸಕ್ ಇಷ್ಟೊತ್ತಾ? ಎಷ್ಟೊತ್ತಾಗುತ್ತ? ಏನಾದ್ರು ಅವಳ ತರ ಮೇಕಪ್ ಮಾಡಿಸ್ಬೇಕಂತ ಏನಾದ್ರು ಆಸೆ ಐತಾ? ಇಲ್ಲ, ಅವಳಷ್ಟು ಮಾಡ್ಸಕ್ಕಾಗಲ್ಲ, ಯಾಕಂದ್ರೆ ನೀನು ಅಷ್ಟೊಂದು ಕ್ಯೂಟ್ ಆಗಿ ಇದ್ದ, ಅದಕ್ಕೆ ನಿನ್ಗೇನು ಬೇಡ ಅಂತ. ಸರಿ, ಏನ್ ಮಾಡಿಸ್ಬೇಕು ನಿನ್ಗೇನು ಹೇಳು? ಏನು ಬೇಡ, ನಿನ್ಗೇನೈತೆ ಆಸೆ ಮಾಡಿಸ್ಬೇಕಂತ? ಹೇಳಮ್ಮ, ಆಯ್ತು. ಏನ್ ಮಾಡಿಸ್ಬೇಕು? ಅವಾಗ ಮಾಡಿಸ್ತ ಫೇಶಿಯಲ್ ನ? ಹೇಳಮ್ಮ, ಏನ್ ಮಾಡಿಸ್ಬೇಕು? ಕೇಳಲ್ವಾ ನೀನ್? ಕೇಳು. ಆಮೇಲೆ ಅಷ್ಟೇ, ಬೇರೆ ಏನು ಮಾಡ್ಸೇ ಇಲ್ಲ. ನಾನೇ ಮಾಡ್ತೀನಿ, ಕೊಡು ಕತ್ರಿ. ಮಾಡ್ಸಿಲ್ಲ, ಲೈಫಲ್ಲೇ ಮಾಡ್ಸಿಲ್ಲ. ಮಾಡ್ಸೋದು ಇಲ್ವಾ? ಹಂಗಂದ್ರೆ ಇವಾಗ ಏನು ಮಾಡ್ಸಲ್ಲ ನೀನು? ಏರ್ ಕಟ್ ವಿ ಶೇಪ್? ಕಾಸು ಕೊಡು. ಅಯ್ಯೋ, ಮಾಡ್ಸದ್ ನಾವ್ ಇವಾಗ, ಕಾಸು ಕೊಡಮ್ಮ. ಇವಾಗ ಅವಳಿಗೆ ಏರ್ ಸೆಟ್ ಮಾಡ್ಸಕ್ತಾರೆ ಬಂದಿರೋದು ನಾವು. ಸರಿ, ನಮ್ಮ ಮಾಡ್ಸೋದ್ ಬೇಡ.
ಸರಿ ಬೇಡ ಬೇಡ ಬೇಜಾರೆಲ್ಲ ಮಾಡ್ಕೊಳಲ್ಲ ಅಷ್ಟೇ ಅಷ್ಟೇ ಮಾಡ್ಸೋದ್ ಬೇಡ. ಚಂದು ಯಾಕೆ ಹಿಂಗ್ ಆಡ್ತಾ ಇದ್ದೀರಾ? ಏನಕ್ಕೆ ಮಾಡ್ಸೋಣ ಅವ್ರಿಗೆ? ನಿನಗ್ ತರ ಏರ್ ಸೆಟ್ ಮಾಡ್ಸಕ್ ಬಂದಿರೋದು ಅಲ್ವಾ? ಮಾಡಿಸ್ಬೇಕಮ್ಮ, ಕಾಸು. ಏನು ನಾನು ಕಾಸು ಅಂತೀಯ, ನನ್ನ ಕೇಳ್ತೀವಿ. ಇನ್ಯಾರನ್ನ ಕೇಳಿ ಕಾಸು ಅಂತ? ನನ್ ಮಗ ದುಡಿತಾ ಇಲ್ವಾ? ನನ್ ಮಗನೇ ದುಡಿಯೋ. ನಿನ್ ಮಗ ಪೇಪರ್ ಆಯ್ತು, ಒಂದು ಕಾಸಿಲ್ಲ. ಇದು ಮುಗಿಲಿ, ಬರ್ತಾರೆ. ಏನ್ ಗೊತ್ತಾ, ಇವತ್ತು ಇಲ್ಲಿ ಏನು ಕುಂತಿದೀವಿ ಅಂದ್ರೆ ಬಂದಿದ ತಕ್ಷಣ ಅವ್ರು ಏನ್ ಹೇಳಿದ್ ಮಾಮ, ಪೂಜೆ 1 year ಆನಿವರ್ಸರಿ ನಡೀತೈತೆ. ತೋರ್ಸೋಣ ಅದು ಹಂಗೆ ಎಡಿಟಿಂಗ್ ಅಲ್ಲ, 1 year ಆನಿವರ್ಸರಿ ನಡೀತೈತೆ. ಅದಕ್ಕೋಸ್ಕರ ಎಲ್ಲ ಇವತ್ತು ಕಲರ್ ಡ್ರೆಸ್ ಅಲ್ಲಿ ಅವ್ರೆ ಪಾಪ. ಇವತ್ತೇ ಬಂದಿದೀವಿ ನಾವು ಅವ್ರ ಕಲರ್ ಡ್ರೆಸ್ ಅಲ್ಲಿ ಇರೋ ಟೈಮಲ್ಲಿ. ಎಲ್ಲ ಇಲ್ಲ, ಅದು ಸ್ಪಿನ್ ಅಂತ ಯೂನಿಫಾರ್ಮ್ ಅಲ್ಲಿ ಇರೋದು ಸ್ಪಿನ್. ಆನಿವರ್ಸರಿ ಒಂದು ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬರ್ರಿ. ಶೂಟ್ಗೆ ಹೋಗ್ಬೇಕಂದ್ರೆ ಏರ್ ಸೆಟ್ ಮಾಡಿಸ್ಬೇಕಂತ ಲೇಟ್ ಮಾಡ್ಕೊಂಡ್ ಕುಂತಿದ್ದೆ ಅಂದೆ. ಅದೇ ಆಂಟಿಗಿರೋ ಬುದ್ಧಿನೂ ನಿಮ್ಗೆ. ಹೋಗುವಾಗ ಅದು ಫಸ್ಟೇ ತಲೆಯಲ್ಲಿ ಬುದ್ಧಿ ಇರ್ಬೇಕು. ನೀಟಾಗಿ ಇಲ್ವಾ ಆಂಟಿ? ನೀಟಾಗಿ ಇಲ್ವಾ? ಅಮ್ಮ ಕೇಳ್ತಾರೆ ಕೆಂಗೇರಿಗೆ ಲೇಟ್ ಆಗಲ್ವಾ ಅಂತ. ಲೇಟ್ ಆದ್ರೆ ಇಲ್ಲೇ ಬಿಟ್ಟೋಯ್ತು. ಇಲ್ಲೇ ಬಿಟ್ಟೋಗದಾ? ಬಿಟ್ಟೋಗೋದೇ. ಪುಟ್ಮಳಿಲಿ ಕರ್ಕೊಂಡು ಹೋಗೋಣ. ಬೇಡ ಬಿಟ್ಟೋಗೋದು. ಅವ್ರು 4 ದಿವಸ ನಮ್ದೇ ಬಿಟ್ಟೋಗಿದ್ರು ಟ್ರಿಪ್ಗೆ. ಸೊ ಯಾರು ಬಿಟ್ಟೋಗಿದ್, ನೀವ ನಾವ? ನಾನು ಲಾಗ್ ಬರುತ್ತಲ್ಲ, ಗೊತ್ತಾಗುತ್ತೆ ಅವ್ರಿಗೆ. ಮೆಸೇಜ್ ಕಾಣಿಸುತ್ತಲ್ವಾ ವಾಟ್ಸಪ್ ಅಲ್ಲಿ ಇರೋ ಮೆಸೇಜ್ಗಳು. ದಿಲೀಪ ಏನ್ ದಿಲೀಪ ಇನ್ನೊಂದ್ಸತಿ ಹೇಳು, ಅವಳ ನೋಡಕ್ಕಾಗಲ್ಲ. ಏನ್ ಮಾಡ್ತಾ? ಫ್ರೆಂಡ್ ಸೀಟ್ ಅಲ್ಲಿ ಕೂತಿರ್ತೀನಿ ನಾನು. ಅವ್ಳು ಬ್ಯಾಕ್ ಸೀಟ್ ಅಲ್ಲಿ ಅವಳು ಕುಂತ್ಕೊಂಡಳೆ ಅಂತ ನೀನ್ ಫ್ರೆಂಡ್ ಸೀಟ್ ಅಲ್ಲಿ ನಿನಗೆ ಪಕ್ಕದಲ್ಲಿ ಕುಂತಿರ್ಸಲ್ಲ, ಭಯ ಆಗಲ್ವಾ ಯಾರಿಗೆ? ನಿನಗೆ? ಇಲ್ಲ ಭಯ ಆಗಲ್ಲ. ನಾನು ಹಿಂದೆ ಕೂಡ ತಿರ್ಗಲ್ಲ, ಎಲ್ಲಿ ಭಯ ಬಿದ್ಬಿಡ್ತೀನೋ ಅಂತ. ಬ್ಯಾಕ್ ಸೈಡ್ ಅಲ್ಲಿ ಬಂದು ನೋಡೋದು ಇಲ್ಲ. ಬ್ಯಾಕ್ ಸೈಡ್ ಗೆ ನೋಡಲ್ಲ. ತಿರುಗಿಸ್ಬೇಡಿ ಆಯ್ತಾ? ಹೋಗರಾ? ಬನ್ನಿ ಹೋಗೋಣ. ಯಾಕೆ ಇನ್ನು ನಿನಗೆ ನಂಬಿಕೆ ಇಲ್ಲ ನಾನು ಮಾಡಿಸ್ತಾ ಇದ್ದೀನಿ ಅಂತ? ಪ್ರ್ಯಾಂಕ್ ಅನ್ಕೊಂಡಿದ್ದೀರಾ? ಹಾ ಇಲ್ಲಮ್ಮ, ನಿಜವಾಗ್ಲೂ ಮಾಡಿಸ್ತಾ ಇದ್ದೀನಿ. ನನ್ನ ಕನಸುಗಳ ಪುಟಗಳಲ್ಲಿ ನೀ ಅಮ್ಮ, ಅದುವೇ ಖುಷಿಯಲ್ಲವೇ. ಓಕೆ. ಸೊ ಏನು ಗೊತ್ತಾ ಕೊಟ್ಟದ್ದು ಏರ್ ಕಟ್, ಆಮೇಲೆ ಲಾಸ್ಟಲ್ಲಿ ಮಾಡಿಸೋದು. ಏನೇನು ಹೇಳ್ದಲ್ಲ, ಕೊಟ್ಟೆ ಅಂದ್ರೆ ಹಂಗೆ. ಇವಳಂದ್ರೆ ನನಗೆ ಇಷ್ಟ ಇಲ್ಲ, ಯಾಕಂದ್ರೆ ಇವಳು ನನಗೆ ಮೋಸ ಮಾಡೋಳೆ, ನಾನು ಇವಳನ್ನ ಮಾತಾಡ್ಸಲ್ಲ ಅಂತ ಅನ್ಕೊಂತೀನಿ. ಮೋಸ ಮಾಡಿರೋ ಸತ್ಯ, ಮಾತಾಡಿಸ್ತಾ ಇದ್ದೀನಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇವಳಿಗೆ ದುರಾಂಕಾರ ಜಾಸ್ತಿ, ಸಿಕ್ಕಾಬಟ್ಟೆ. ಫೋನ್ ಎತ್ತಿಲ್ಲ. ಇದು 2ನೇ ಸತಿ ಮಾಡಿರೋದು, ಯಾರೋ ಫ್ರೆಂಡ್ ಆದ್ಮೇಲೆ ಆದಾಗಿಂದ. ಸರಿ ಪರವಾಗಿಲ್ಲ, ವಿಡಿಯೋ ಮಾಡಕ್ ಮಾತ್ರ ಫ್ರೆಂಡ್ ಆಗಿರೋದು, ಅದಕ್ಕೆ ವಿಡಿಯೋ ಮಾತ್ರ ಮಾಡೋದು. ಹೌದಾ? ಏನಕ್ಕೆ ಫೋನ್ ಎತ್ತಿಲ್ಲ? ಬೇಡ, ಅದ್ರ ಬಗ್ಗೆ ನಾನು ಕೇಳಬಾರ್ದು ಅಂದ್ಕೊಂಡಿದ್ದೀನಿ. ಬೇಡ, ಇಲ್ಲಿಗೆ ಬಿಟ್ಬಿಡ, ಆ ಕಾನ್ವರ್ಜೇಷನ್ನೇ ಬೇಡ. ನಾನು ಜಗಳ ಆಡಿದ್ದೀನಿ ನಿನ್ನ ಹತ್ರ, ಮರ್ತೋಗ್ಬಿಡ್ತೀನಿ. ಏನು ಮಾಡೋಣ ಅವಾಗವಾಗ. ನನಗೆ ಅವಳು ಬೇಡ ಅನ್ನೋದಕ್ಕೆ ಫಸ್ಟ್ ಅವಳು ನಾನು ಬೇಕಂತಾನೆ ಹೇಳಿದ್ವಲ್ಲ, ಅವಳು ನಿಜವಾಗ್ಲೂ ಅನ್ಕೊಂಡಿದ್ದಮ್ಮ? ಇಲ್ಲಪ್ಪ. ಇವಾಗ ಏನ್ ಅನ್ನಿಸ್ತೈತೆ? ಕೆಂಗೇರಿಗೆ ಹೋಗ್ಬೇಕು ಅನಿಸ್ತು ಅಂದ್ರೆ. ಕೆಂಗೇರಿಗೆ ಹೋಗ್ಬೇಕು ಅನ್ನಿಸ್ತಾ? ಕೆಂಗೇರಿಗೆ ಹೋಗ್ತಾ ಇದೀವಿ ಅಂದ್ರೆ ಬಂದೆ. ನನ್ ಮಗ ಪಾರ್ಲರ್ ಕರ್ಕೊಂಡ್ ಬಂದವನೆ ಫೇಶಿಯಲ್ ಮಾಡ್ಸಕ್ಕೆ. ಸ್ಕಿನ್ ಸಲೂನ್. ಸ್ಕಿನ್ ಸಲೂನ್ಗೆ ಭಾಳ ಸಂತೋಷ ಆಯ್ತು. ಸಂತೋಷನಾ? ಅದೇ ಸಂತೋಷದಲ್ಲಿ ಮಾಡ್ಸು. ನಾನು ಹೋಯ್ತೀನಿ ಮಾಡ್ಸಕ್ಕೆ. ಹ್ಯಾಪಿನಾ? ಹ್ಯಾಪಿ. ರೆಡಿ ಆಗ್ಬಿಟ್ಟು ಬಾ ಈಚಕ್ಕೆ ಸಿಗೋಣ. ಫುಲ್ ಖುಷಿಯಲ್ಲಿದ್ದ. ಎಲ್ಲಿ ಮಮ್ಮಿ ಬನ್ನಿ. ಒಬ್ಬೊಬ್ಬ ಪಳ ಅಂತ ತೊಳಿತಾ ಇದ್ದ. ಹೆಂಗಿತ್ತು? ಪಕ್ಕನಾ? ನಮ್ದು ತೋರಿಸೋದಿಲ್ಲಪ್ಪ. ಇವಾಗ ನಮ್ದು ಸ್ಟಾರ್ಟ್ ಆಗಿದೆ. ಮೇಡಮ್ದು ಇನ್ನೂ ಅಲ್ಲಿ ಒಳಗಡೆ ಇನ್ನೂ ಏನು ರಿಕ್ವೈರ್ಮೆಂಟ್ ಏನು ಹೇಳೇ ಇಲ್ಲ. ಏನು ಮಾಡಿಸ್ತಾರೆ ಸುಮ್ಮನೆ ಹೇಳಿದ್ದ. ಏನು ಗೊತ್ತಾ, ನಾನು ಹೇಳ್ತೀನಿ ಕೆಂಗೇರಿಗೆ ಹೋಗಲ್ಲ, ಸುಮ್ಮನೆ ನಿನಗೆ ಫೇಶಿಯಲ್ ಮಾಡ್ಸಕ್ಕೆ ಡವ್ ಮಾಡ್ಕೊಂಡು ಕರ್ಕೊಂಡ್ಬಂದಿರೋದು. ನಿಜವಾಗ್ಲೂ ಕೆಂಗೇರಿ ಇಲ್ಲ. ನಿಜವಾಗ್ಲೂ ಇಲ್ಲ. ಥ್ಯಾಂಕ್ ಯು. ಖುಷಿನಾ? ಹ್ಯಾಪಿನಾ? ಹ್ಯಾಪಿ. ಡಬಲ್ ಹ್ಯಾಪಿ. ಇನ್ನ ಕೂದಲು ಕಟ್ ಮಾಡಿಸ್ತೀನಿ ಕೆಳಗೋಗಿ, ಸುಮ್ಮನೆ ಖುಷಿ ಪಡಿಸೋಣ ಅಂತ ಎಷ್ಟೋ ದಿವಸ ಆದ್ಮೇಲೆ. ಓಕೆನಾ? ಥ್ಯಾಂಕ್ ಯು. ನೋಡ್ರಿ ನಮ್ಮಮ್ಮ ಫೇಶಿಯಲ್ ಎಲ್ಲ ನನ್ನ ನೋಡಿ ಭಯ ಬೀಳ್ಬೇಡಿ, ನಮ್ಮ ಅಮ್ಮನ ನೋಡ್ರಿ. ಬಾರಮ್ಮ ಇಲ್ಲಿ. ಏನ್ ಅನ್ನಿಸ್ತು? ಹತ್ರ ಬಾ ಇಲ್ಲಿ. ಏಮ ಅನ್ನಿಸ್ತು ನಿನಗೆ? ಹ್ಯಾಪಿನಾ? ಹ್ಯಾಪಿ, ಡಬಲ್ ಹ್ಯಾಪಿ. ಅಮ್ಮ ಫುಲ್. ನಿನಗೇನು ಅನ್ನಿಸ್ತು? ಎಲ್ಲೋಯ್ತೀವಿ ಅಂತ ಕರ್ಕೊಂಡ್ ಬಂದಿದ್ದು ನಾವು ಕೆಂಗೇರಿಗೆ. ಅಮ್ಮನ ಹತ್ರ ಬೇರೆ ಹೇಳ್ದಲ್ಲ,
ಅಮ್ಮ ಟೈಮ್ ಆಗುತ್ತಮ್ಮ ಬರೋಕ್ಕೆ ಕೆಂಗೇರಿಗೆ ಹೋಗ್ಬೇಕು ಅಂತ. ಸರಿ ಹೋಗಿ ಬರೋಕ್ಕೆ ಲೇಟ್ ಆಗುತ್ತೆ ಏನೋ ಅನ್ಕೊಂಡು ಬಂದೆ ನಾನು. ಸರಿ ಪೂಜೆಗೆ ಮಾತ್ರ ತಾನೇ ಹೇರ್ ಸ್ಟೈಲ್ ಮಾಡಿಸ್ಕೋಬೇಕಲ್ಲಲ್ವಾ, ಸರಿ ಮಾಡಿಸ್ಕೊಳ್ಳಿ, ಐಬ್ರೋ ಮಾಡಿಸಿದೀನಿ, ಸರಿ ಬಿಡು ಅನ್ಕೊಂಡು ಸುಮ್ಮನೆ ಬಂದೆ ನಾನು. ಕೇಳೋಣ ಅನ್ನಿಸ್ತಾರೆ ನಿನ್ಗೆ ಇನ್ನೇನ ಮಾಡಿಸು ಅಂತ. ಅಲ್ಲ ಕೇಳೋ ಅನಿಸಿಲ್ಲ ನನಗೇನು, ಅಂದಮೇಲೆ ಸುಮ್ಮನೆ ಆದೆ. ಆಮೇಲೆ ಅನಿಸ್ಕೊಂಡೆ ಸುಮ್ಮನೆ ನಮ್ಮ ಮಗ ನೆರವೇರಿಸ್ದ. ಹಿಂಗೆ ನೋಡಿ ಯಾರು ಭಯ ಬೀಳ್ಬೇಡ್ರಪ್ಪ, ನಾನು ಮಾಡಿಸ್ತಾ ಇದ್ದೆ ಫೇಶಿಯಲ್. ನನಗೆ ನಿಜವಾಗ್ಲೂ ನನಗೆ ಫಸ್ಟ್ ಏನು ಅನ್ನಿಸ್ತು ಗೊತ್ತಾ, ಫಸ್ಟ್ ಎಲ್ಲ ಈ ಥರ ಫೇಶಿಯಲ್ ಎಲ್ಲ ಮಾಡಿಸ್ತಾರೆ, ಸುಮ್ಮನೆ ದುಡ್ಡಿರೋರು ಮಾಡಿಸ್ತಾರೆ, ವೇಸ್ಟ್ ಅನ್ನಿಸ್ತು. ಅವೆಲ್ಲ ಸುಳ್ಳು, ದುಡ್ಡಿರೋರು ಅದು ಇದು ಅಂತೇನಲ್ಲ. ನಾವು ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಈ ಥರ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಿಂಗೆ ಹೇಳ್ತಾ ಇರೋದು ಭಯ ಬೀಳ್ಬೇಡ್ರಿ, ಎಲ್ಲ ಕ್ಲೀನ್ ಮಾಡ್ಕೊಂಬರ್ತೀನಿ. ವೆಯ್ಟ್. ಹೆಡ್ ಮಸಾಜ್ ಮಾಡಿದ್ರು ಸೈಕ್ ಆಗಿತ್ತು. ಇವರೇ ಮಾಡಿದೆ ಹೆಡ್ ಮಸಾಜ್, ಸಕ್ಕದಾಯ್ತು. ಥ್ಯಾಂಕ್ ಯು. ಬರೀ ಹೇರ್ ಕಟ್ ಮಾಡ್ಸೋಣ. ಹೆಂಗನ್ನಿಸ್ತು ಕೇಳೋಣ, ಹೆಂಗನ್ನಿಸ್ತಮ್ಮ ಫೀಲು? ನಿನಗೆ ಮಾಡ್ಸಿದ್ದು ಹೆಂಗನ್ನಿಸ್ತು? ಚೆನ್ನಾಗಿತ್ತು. ಪಕ್ಕನಾ? ಏನಾದರೂ ಬೇರೆ ಡಿಫ್ರೆನ್ಸ್ ಫೀಲು? ಹೇರ್ ಕಟ್ ಚೆನ್ನಾಗಿತ್ತು. ಅದು ಚೆನ್ನಾಗಿದೆ. ಬಟ್ ನಾನು ಮಾಡ್ತೀನೋ ಇಲ್ವಾ ಅಂತ ಅನ್ಕೊಂಡೆ, ಮಾಡಿಸ್ತಾನೆ ನನ್ನ ಮಗ. ಬರೀ ನಮ್ದು ಹೋಗಿ ನಮ್ದು ಪೂಜೆಂದು ಹೇರ್ ಕಟ್ ನಡೀತೈತೆ. ಇಷ್ಟು ಕಟ್ ಮಾಡಿ ಪರವಾಗಿಲ್ಲ. ಇಷ್ಟು ಬ್ರೋ ಇದು ಬೇಡ, ಇದು ಇಲ್ಲೇ ಕಟ್ ಮಾಡಿ ಪರವಾಗಿಲ್ಲ, ಇಷ್ಟೇ ಹೋಗ್ಲಿ. ಬೇಡ. ಪೂಜಾ ಮೇಡಮ್, ಕಪಲ್ಸ್ ಸೇರಿ ಕ್ಲೀನಿಂಗ್ ಮಾಡಿಸ್ತಾ ಇದ್ದೀರಾ? ಕಪಲ್ಸ್ ಅಲ್ವಾ? ಕಪಲ್ಸ್ ಅಲ್ವೇನೋ? ಅವ್ರ ಹುಡುಗ ಬೈತಾರ ಆಮೇಲೆ. ಹೇರ್ ಕಟ್ ಮಾತ್ರ ಮಾಡಿಸ್ತಾ ಇದೀವಿ, ಕಪಲ್ಸ್ ಅಲ್ಲ. ಅದೇ ಕಪಲ್ಸ್ ಕಟ್. ಅವ್ರ ಹುಡುಗ ಬೈತಾರ ಆಮೇಲೆ. ಅವ್ರ ಹುಡುಗಿ ಬೈತಾರೆ, ಅದಕ್ಕೆ ನಮ್ಮ ಹುಡುಗಿ ಬೈತಾಳೆ ಅಂದ್ರೆ ಎಷ್ಟೊಂದ್ ಜನ ಅವ್ರ ಅದ್ರಲ್ಲಿ ಯಾರಂತ ಕೇಳು. ಯಾರು ಅವ್ರ ಹುಡುಗಿ? ಎಷ್ಟೊಂದ್ ಜನ ಇದಾರಂತೆ. ಮತ್ ನೀನು? ನಾನು ಸ್ವಲ್ಪ ದಿನದಲ್ಲಿ ಹೇಳ್ತಾರಂತೆ. ಏನ್ ಹೇಳ್ಬೇಕು ಸರ್? ಬೇಜಾರಾಗ್ತಿದೆ ನನಗೆ. ನಾನು ಲಾಂಗ್ ಹೇರ್ಸ್ ಬಿಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಇವಾಗ ಅದೇನು ಅರ್ಧ ಇಂಚ್ ಐತಾ? ಲಾಂಗ್ ಹೇರ್ ಅನ್ನಲ್ವಾ ಅದಕ್ಕೆ? ಮತ್ತೆ ಇನ್ನೊಂದು ನನ್ನ ಹೇರ್ ಕಲರ್ ಹೋಗ್ಬಿಡುತ್ತೆ, ಅದಕ್ಕೆ. ಕಲರ್ ಹೋಗುತ್ತೆ ಅಂತನ ತರ್ಸನ್ ಬಿಡು. ಒಂದ್ 2 kg ಏಷ್ಯನ್ ಪೇಂಟ್ ತರ್ಸಾಕ್ಸನ. ಏಷ್ಯನ್ ಪೇಂಟ್ ತರ್ಸಾಕ್ಸನ. ಇಲ್ಲಿ ಬಾಫ್ ಕಟ್ ಮಾಡಿಸಿ ಹಾಕ್ಸಿದ್ದು, ಅದು ಇವಾಗ ಇಲ್ಲಿ ತನಕ ಬಂದಿದೆ. ಏಷ್ಯನ್ ಪೇಂಟ್ ಹಾಕ್ಸಿದ್ರೆ ಓಕೆನಾ? ನೀವು ಹಾಕಿಸ್ ಗೋಲ್ಡನ್ ಕಲರ್. ನೀವು ಹಾಕಿಸ್ಬೋದು. ಇಲ್ಲ ನಂದು ಉದ್ದ ಇಲ್ಲ ಹಾಕ್ಸ್ಕೊಂತಿದ್ದೆ. ಅವ್ರಿಗೆ ಹಾಕ್ಸಿ. ಯಾರು ನಿಮ್ಮ ಹುಡುಗನ್ಗ? ನೋಡಿ ಇಲ್ಲಿ ಏನು ಹೇಳ್ತಿದ್ದಾರೆ. ಹಂಗೆ ಇನ್ನೊಬ್ರು ಅವ್ರೆ, ಮಾತಾಡ್ಸೋಣ ಅವ್ರನ್ನ. ಸರ್ ನಮಸ್ತೆ. ಹೆಂಗೆ ಅಂದರೆ ಇಲ್ಲಿ ಸೇಮ್ ಹೆಂಗಿದೆ ಅದು ನಾರ್ಮಲು ಈ ಶೇಪು, ಅದೇ ಲಾಸ್ಟ್ ತುದಿಲಿ ಕಟ್ ಮಾಡಿದ್ದು ಲೈಟಾಗಿ ಸಾಕು. ಯಾರ್ಲ ಅದು ದೇವ ಮಚ್ಚಿ? ಯಾರ್ಲ ಅದು ದೇವ? ನಾಗವಲ್ಲಿ ಸರಿಯಾದ್ರಿ. ಇವಾಗ ಏನಂದ್ರೆ ನಾನೊಂದು ತಪ್ಪು ಮಾಡ್ಬಿಟ್ಟೆ. ಫೇಶಿಯಲ್ ಮಾಡಿಸಿ ಹೆಡ್ ಮಸಾಜ್ ಮಾಡಿಸ್ಬಾರ್ದಾಗಿತ್ತು, ಗ್ಲೋನೆಸ್ ಹೋಗ್ಬಿಡುತ್ತಂತೆ. ನನಗೆ ಮೇಯ್ನ್ ಹೆಡ್ ಮಸಾಜ್ ಬೇಕಾಗಿತ್ತು, ಯಾಕಂದ್ರೆ ಫುಲ್ಲು ತಲೆನೋವು ಎಲ್ಲ. ಒಂದ್ಸತಿ ಒಂದ್ಸತಿ ಕಟಿಂಗ್ ಮಾಡಿದ್ರು ನನಗೆ. ಥ್ಯಾಂಕ್ ಯು ಬ್ರೋ, ಒಂದ್ಸತಿ ಚೆನ್ನಾಗಿ ಒಂದು ಲುಕ್ ಕೊಟ್ಟಿದ್ರಿ. ಇನ್ನೊಂದ್ಸತಿ ಮಾಡಿಸ್ತಾ ಇದ್ದೀನಿ ಕೈಲಿ. ನೋಡ್ರಿ ಅಲ್ಲಿ ಕೂದಲು ಬೇರೆ ಸ್ನ್ಯಾಪ್ ಆಗ್ತವ್ರೆ. ಸ್ನ್ಯಾಪ್ ಆಗ್ತವ್ರೆ. ಮಾಮ್ ಲಿಟಲ್ ಪ್ರಿನ್ಸಸ್, ನನಗೆ ಮಾಮ್ ಲಿಟಲ್ ಪ್ರಿನ್ಸಸ್. ಇವಾಗ ನೆಕ್ಸ್ಟ್ ಮೈ ಲೈಫ್ ಮೈ ರೂಲ್ಸ್ ಆ ಥರ ಎಲ್ಲ ನೋಡಿಲ್ಲ ಯಾವತ್ತೂ. ಫಸ್ಟ್ ಆಡಿರ್ತಾಳೆ ಅನ್ಸುತ್ತೆ ಮೋಸ್ಟ್ಲಿ, ಇವಾಗೆಲ್ಲ ಆಡೋದು ಬಿಟ್ಬಿಟ್ಟು ಹಂಗೆ. ಎಫೆಕ್ಟ್ಸ್ ಸ್ಟಾರ್ಟ್ ಏನೋ ನೋಡಿ. ಎಫೆಕ್ಟ್ಸ್ ಯಾಕೆ ನೋಡ್ಬಿಟ್ಟು ನಿನ್ ಬಾಯ್ ಫ್ರೆಂಡ್ ಕೂರ್ಲನೆ ನಿನ್ಕಿಂತ ಉದ್ದ ಇದೆ ಅಂತ. ಸೊ ಗೈಸ್ ಫೈನಲ್ ಎಲ್ಲ ಮುಗೀತು. ಹೆಂಗಿದೆ ಔಟ್ಲುಕ್? ಮುಂದೆ ಔಟ್ಲುಕ್ ನೋಡ್ರಿ, ಇದು ನಂದು. ಚೆನ್ನಾಗಿ ಮಾಡೋದು ಸಾಕಲ್ಲ ಬ್ರೋ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ತಿರ್ಗಾ ಬರ್ತೀವಿ, ತಿರ್ಗಾ ಸಿಗೋಣ ಬ್ರೋ. ಬ್ರೋ ನಿಮ್ಮದು ಸಲೂನ್ ಎಲ್ಲಿರೋದು ಬ್ರೋ? ಹೆಗ್ನಳ್ಳಿ ಕ್ರಾಸ್. ನಿಮ್ಮ ಸಲೂನ್ ಫುಲ್ ನೇಮು? ಸ್ಪಿನ್ ಸಲೂನ್ ಯೂನಿಸಿಕ್ಸ್ ಹೆಗ್ನಳ್ಳಿ. ಓಕೆ, ಥ್ಯಾಂಕ್ ಯು ಬ್ರೋ. ಸರಿ ಬಾಯ್ ಬ್ರೋ. ಬಾಯ್. ಥ್ಯಾಂಕ್ ಯು. ಬಾಯ್. ಫೈನಲಿ ಎಲ್ಲ ಮುಗೀತು, ಇವಾಗ ಹೋಯ್ತಾ ಇದೀವಿ. ಅಮ್ಮ ಹೆಂಗಿತ್ತು ಅದು ನಿನಗೆ? ಸರ್ಪ್ರೈಸ್ ಆಗಿತ್ತು. ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಕರೆಕ್ಟಾಗಿ ಹೇಳ್ಬೇಕು ಹೆಂಗೆ ಅಂತ. ನಿಜವಾಗ್ಲೂ ಸರ್ಪ್ರೈಸ್ ಆಗಿತ್ತು ನನಗೆ. ಹೆಂಗ್ ನೋಡ್ತಾವಳು ನೋಡ್ರಿ ಇವಳು. ಸಕ್ಕದಾಗೈತೆ, ಚೆನ್ನಾಗಿ ಮಾಡೋರಲ್ವಾ? ಕರ್ಕೊಂಬಂದಿದ್ದು ನಾನಲ್ವಾ? ಹೆಂಗೈತಿ ಇವಳು ಔಟ್ಲುಕ್ಕು? ಇವಳ್ದು ಹೆಂಗ್ ಮಾಡೋರಮ್ಮ? ಸೂಪರ್ ಆಗಿದೆ. ನಿನಗೇನು ಅನ್ನಿಸ್ತು ಮಮ್ಮ? ನಂದು ಹೆಂಗಿದೆ ಮಮ್ಮ? ಒಂದು ಆಡ್ನ ಎಷ್ಟೊತ್ತಿಗೆ ಗೆಲ್ತಾರಪ್ಪ, ಎಷ್ಟೊತ್ತಿಗೆ ಚುಸ್ತಾರಪ್ಪ. ಪೂಜೆ ಲುಕ್ ಹೆಂಗಿದೆ? ಕಣ್ಣಿಗೆ ನೋಡಕ್ ಆಯ್ತಲ್ಲ, ನನಗೆ ಕಣ್ಣು ದಾನ ಮಾಡೋಣ ಅನ್ನಿಸ್ತಾ ಇದೆ.
ಸೂಪರ್ ಅಂದಿದ್ರು ಅದನ್ನು ಹಾಳು ಮಾಡಿ. ಓಕೆ ಥ್ಯಾಂಕ್ ಯು ಗಾಯ್ಸ್. ಈ ಬ್ಲಾಗ್ ಹೇಗಿತ್ತು ಏನು ಅಂತ ಕಮೆಂಟ್ ಮಾಡಿರಿ. ಸೊ ಇಷ್ಟ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬ್ಲಾಗ್ ಯಾವ ಥರ ಮಾಡಬೇಕು ಏನು ಮಾಡಬೇಕು ಅಂತಲೂ ಕಮೆಂಟ್ ಮಾಡಿರಿ. ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಂಡು ಹಂಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್. ಬಾಯ್ ಬಾಯ್.